ಮೈಸೂರು ಜಿಲ್ಲೆಯಲ್ಲೂ ನಿರಂತರ ಮಳೆ ಆಗ್ತಾ ಇರೋದ್ರಿಂದ ಎಲ್ಲೆಲ್ಲಿ ಯಾವ್ಯಾವ ಭಾಗದಲ್ಲಿ ನೀರು ಹೆಚ್ಚುವರಿಯಾಗಿ ಸಂಗ್ರಹ ಆಗ್ತಾ ಇದೆ, ಹೇಗೆ ಕಾಣಿಸ್ತಾ ಇದೆ ಆ ಸ್ಥಳ ಅಂತ ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ. ಚಾಮುಂಡಿ ಬೆಟ್ಟದಲ್ಲಿ ಜಲಪಾತವೇ ಸೃಷ್ಟಿಯಾಗಿದೆ. ಬೆಟ್ಟದ ಹಲವು ಕಡೆ ಸಣ್ಣ ಸಣ್ಣ ಜಲಪಾತಗಳು ಸೃಷ್ಟಿಯಾಗ್ತದೆ. ಬಂದಂತಹ ನೀರು ಯಾವುದಾದ್ರೂ ಒಂದು ಮುಖಾಂತರವಾಗಿ ಹೊರಗೆ ಹೋಗ್ಲೇಬೇಕಲ್ವಾ? ಕೃತಕ ಜಲಪಾತಗಳು ಸೃಷ್ಟಿಯಾಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ. ಮೈಸೂರು ಜಿಲ್ಲೆಯಲ್ಲಿ ನಿರಂತರ ಮಳೆ, ಒಂದು ಕಡೆ KRS ಒಂದು ತುಂಬೋ ಹಂತದಲ್ಲಿದೆ. ಇದು ಚಾಮುಂಡಿ ಬೆಟ್ಟದ ಚಿತ್ರಣ. ನೋಡುಗರಿಗೆ ಒಂದು ರೀತಿ ತುಂಬ ಖುಷಿ ಭಾವ, ಯಾವುದೋ ಚಿಕ್ಕ ಮಲೆನಾಡಿನ ಭಾಗಕ್ಕೆ ಬಂದಿದ್ದೀವೇನೋ, ಶಿವಮೊಗ್ಗದ ಭಾಗಕ್ಕೆ ಹೋಗಿದ್ದೀವೇನೋ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಕಾವೇರಿ ಜಲಾನಯನ ವ್ಯಾಪ್ತಿಯಿಂದ ವ್ಯಾಪಕವಾಗಿ ನೀರು ಹರಿತಾ ಇರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಮೆಟ್ಟೂರು ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. ಸುಮಾರು 55,000 ಕ್ಯೂಸೆಕ್ಸ್ ನೀರನ್ನ ಬಿಡಲಾಗ್ತಾ ಇದೆ ಅಲ್ಲಿಗೆ. ಸದ್ಯ 61 ಅಡಿ ನೀರಿನ ಪ್ರಮಾಣ ಇದೆ ಈಗ ಆಲ್ರೆಡಿ ಅಲ್ಲಿ. ಕಾವೇರಿ ಜಲಾನಯನ ವ್ಯಾಪ್ತಿಯಿಂದ ವ್ಯಾಪಕ ನೀರು ತಮಿಳುನಾಡಿನ ಮೆಟ್ಟೂರು ಡ್ಯಾಂಗೆ ಒಳಹರಿವು ಹೆಚ್ಚಳ ಆಗಿದೆ. ನೀರು ಹೆಚ್ಚಾದರೂ ಕಷ್ಟ, ಕಡಿಮೆ ಆದರೂ ಕೂಡ ಕಷ್ಟ, ಸಂಕಷ್ಟ ಅನ್ನೋದನ್ನ ಈ ಮಳೆ ಪ್ರೂವ್ ಮಾಡ್ತಾ ಇದೆ. ಇದೇ 2-2.5 ತಿಂಗಳು ಹಿಂದೆ ಹೋಗೋದಾದ್ರೆ ನೀರು ಹರಿಸಿ ಅಂತ ಆ ಕಡೆ ಭಾಗದ ಜನ ಅಥವಾ ಆ ಭಾಗದ ರಾಜಕೀಯ ನಾಯಕರೆಲ್ಲರೂ ಕೂಡ ಬೊಬ್ಬೆ ಹೊಡಿತಾ ಇದ್ರು. ಈಗ ಹೆಚ್ಚುವರಿಯಾಗಿ ನೀರು ಹೇಗೆ ಸೇರ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದೀವಿ. ಯಾಕಂದ್ರೆ ಮೈಸೂರು ಭಾಗದಲ್ಲೂ ಕೂಡ ವ್ಯಾಪಕ ಮಳೆ ಆಗ್ತಾ ಇದೆ, ನಿರಂತರ ಮಳೆ ಆಗ್ತಾ ಇದೆ. ಹಾಗಾಗಿ ತಮಿಳುನಾಡಿನ ಮೆಟ್ಟೂರು ಡ್ಯಾಂಗೆ ನೀರು ಬಿಡುವಂತಹದ್ದನ್ನು ಕೂಡ ಹೆಚ್ಚು ಮಾಡಿದ್ದಾರೆ. ಸುಮಾರು 55,000 ಕ್ಯೂಸೆಕ್ಸ್ ನೀರು ಒಳಹರಿವು ಅಲ್ಲಿಗೆ ಹೋಗ್ತಾ ಇರೋದು, ಅಂದರೆ ಬಿಡ್ತಾ ಇರೋದು, ಅಲ್ಲಿಗೆ ರಿಲೀಸ್ ಮಾಡ್ತಾ ಇದ್ದಾರೆ. 61 ಅಡಿ ಇದೆಯಂತ ಈಗ ಆಲ್ರೆಡಿ ನೀರಿನ ಪ್ರಮಾಣ. ಇದು ಹೀಗೆ ಮಳೆ ಮುಂದುವರೆದ್ರೆ ಇನ್ನೂ ಕೂಡ ಹೆಚ್ಚು ಆಗುತ್ತೆ. ಈ ಡ್ಯಾಮ್ಗಳಿಗೆ, ನದಿಗಳಿಗೆ, ಎಲ್ಲವೂ ಜಲಪಾತಗಳಿಗೆ ಒಂದು ರೀತಿ ಜೀವಕಳೆ ಬಂದಿದೆ. ನೀರಿನ ಪ್ರಮಾಣ ಎಲ್ಲ ಕಡೆಯೂ ಕೂಡ ಹೆಚ್ಚು ಆಗ್ತದೆ. ಒಂದು ಕಡೆ KRS ಡ್ಯಾಮ್ನ 10 ಗೇಟ್ಗಳನ್ನು ಓಪನ್ ಮಾಡಿ ನೀರು ಬಿಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಮೆಟ್ಟೂರು ಡ್ಯಾಮ್ನ ಚಿತ್ರಣ ಹೇಗಿದೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದೀವಿ. ಹೊಗೇನಕಲ್ ಫಾಲ್ಸ್ನ ಕೂಡ ಗಮನಿಸ್ತಾ ಇದ್ದೀರಿ. ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ನೀರು ಹರಿಯೋಕೆ ಆ ಚಿಕ್ಕ ಚಿಕ್ಕ ಜಾಗವನ್ನ ಕೂಡ ಮಾಡಿಕೊಂಡು ನೀರು ಸರಾಗವಾಗಿ ಹರ್ಕೊಂಡು ಭೋರ್ಗರಿತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಒಳಹರಿವು ಮೆಟ್ಟೂರು ಡ್ಯಾಮ್ಗೆ ಹೆಚ್ಚಾಗಿದೆ. ಭರ್ತಿಯ ಹಂತಕ್ಕೆ ಅದು ಕೂಡ ಬಂದು ನಿಂತಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಈಗ ಮೈಸೂರಿನಿಂದ ಹೆಚ್ಚುವರಿ ನೀರೆಲ್ಲವೂ ಕೂಡ ಆ ಭಾಗಕ್ಕೆ ಹೋಗ್ತಾ ಇದೆ. ಹೊಗೇನಕಲ್ ಫಾಲ್ಸ್ ಒಂದು ಕಡೆ, ಮತ್ತೊಂದು ಕಡೆ ಮೆಟ್ಟೂರು ಡ್ಯಾಮ್ನ ಚಿತ್ರಣವನ್ನು ಪಬ್ಲಿಕ್ ಟಿವಿಯ ಸ್ಕ್ರೀನ್ನಲ್ಲಿ ಗಮನಿಸ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಪುನರ್ವಸು ಮಳೆಯ ಒಂದು ಚಿತ್ರಣ, ಹೇಗೆ ರಾಜ್ಯದ ಹಲವು ಕಡೆ ಜಲಪಾತಗಳಿಗೆ, ಡ್ಯಾಮ್ಗಳಿಗೆ ಜೀವಕಳೆ ಕೊಟ್ಟಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ.